ಸಮಸ್ತ ಲೋಕಕ್ಕೆ ದಾನಿ ನೀನು. ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈಲಾಸಪತಿ ನೀನು. ಏನು ಬಲ್ಲೆನು ನಾನು, ನೆರೆಸು ಜ್ಞಾನ ಮೂರುತಿ ನೀನು. ನಿನ್ನ ಸಮಾನರುಂಟೆ ದೇವ ಈ ಜಗದಳು. ರಕ್ಷಿಸು 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 ನಮ್ಮೆಲ್ಲರನ್ನು ಅನವರತ. ಇದು ಕನಕದಾಸರ ವಾಕ್ಯ, ಇದು ಕನಕದಾಸರ ಶ್ಲೋಕ. ಇದು ಅಚ್ಚ ಕನ್ನಡದೊಳಗೆ ಪರಮಾತ್ಮನನ್ನು ಬೇಡಿಕೊಳ್ಳುವ ರೀತಿ. ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು. ವಿಚಾರಿಸಲು ಮತಿಹೀನ ನಾನು, ಅಜ್ಞಾನಿ ನಾನು. ಮಹಾಮಹಿಮ ಕೈಲಾಸಪತಿ ನೀನು, ಕೈವಲ್ಯಪತಿ ನೀನು. ಏನು ಬಲ್ಲೆನು ನಾನು, ನನಗೇನು ಗೊತ್ತ ತಂದೆ. ನೆರೆಸು ಜ್ಞಾನ ಮೂರುತಿ ನೀನು. ನಿನ್ನ ಸಮಾನರುಂಟೆ, ನಿನಗೆ ಯಾರು ಸಮಾನದಾರ ಜಗತ್ತಿನೊಳಗೆ? ನಿನಗೆ ನೀನೇ ಸಮಾನ, ನಿನಗೆ ನೀನೇ ಸಾಟಿ. ರಕ್ಷಿಸು 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 ನಮ್ಮನು ಅನವರತ. ನಮ್ಮೆಲ್ಲರನ್ನು ನೀನೇ ತಂದೆ ರಕ್ಷಿಸು ಅಂತ ತಿಳ್ಕೊಂಡು ಕೇಳ್ತಾರೆ ಅವರು. ಶ್ರೀ ಗುರುದೇವ್. ನಿಮಗೆಲ್ಲ ಇಷ್ಟು ಉಪದೇಶ ಕೊಡ್ತೀನಿ ನಾನು ನಿತ್ಯ. ನೀವು ಇನ್ನೂ ಒಂದು 10 ತಿಂಗಳಿರ್ರಿ, ದಿನಾಲು ಹೊಸ ಹೊಸ ವಿಷಯಗಳ ಬಗ್ಗೆ ಗುರೂಜಿ ಹೇಳ್ತಾರೆ. ಎಲ್ಲ ಹೊಸ ವಿಷಯಗಳೇ, ಜೀವನದ ಬಗೆಗೆ, ಆಧ್ಯಾತ್ಮದ ಬಗೆಗೆ, ಸಂಸಾರದ ಬಗೆಗೆ, ಆರೋಗ್ಯದ ಬಗೆಗೆ, ಯಂತ್ರಗಳ ಬಗೆಗೆ, ಮಂತ್ರಗಳ ಬಗೆಗೆ, ಸಾಧನೆಯ ಬಗೆಗೆ. ಏನು ಎಷ್ಟು 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 ನನಗೆ ಅನಿಸುತ್ತೆ, ನನಗೂ ಬೇಜಾರಾಗತ್ತೆ. ನಾನು ಕಲ್ಲುಗಳ ಮುಂದೆ ಹೇಳಕತ್ತೀನಿ ಅನಿಸುತ್ತೆ. ಆ್ಯಕ್ಚುಲಿ ನಾನು ಒದರ್ತೀನಿ. ಇದರ ಔಟ್ಪುಟ್ ಏನು, ಇದರ ಫಲ ಏನು ಅನಿಸುತ್ತೆ, ಬೇಜಾರು ಅನಿಸುತ್ತೆ. ಈ ನೋಡಿ, ಆಕೆ ಮೊಬೈಲ್ ಬಿಟ್ಟು ಬಂದಿದ್ದು, ತೊಗೊಂಬ ಅಂತಂದು. ಏನವ ಯವ್ವ, ಎಲ್ಲಿ ಹೋಗೋದಿಲ್ಲ ಅದು. ಹೋದ್ರೆ ಪುಣ್ಯ ಅಂತ ತಿಳ್ಕೊಂಡು ಅವನ ನಿಮ್ಮ ವೈದೊಂದು ಆಲ್ಮಟ್ಟಿ ಒಳಗೆ ಕ್ಯಾಂಪ್ ಹಾಕಿದ್ದು ನಾವು. ಅವಾಗೆಲ್ಲ ನಾನು ಸಾಧಕರು ಕರ್ಕೊಂಡು ಎಲ್ಲ ಕಡೆ ಅಡ್ಡಾಡ್ತಿದ್ದೆ. ಹಿಂಗೆ ಒಮ್ಮೆ ಲೋನಾವಳ ಕರ್ಕೊಂಡು ಹೋಗಿದ್ದೆ ಅವ್ರನ್ನ. ಲೋನಾವಳ ಪುನಾಸ್ ಹತ್ರ ಮಹಾಬಳೇಶ್ವರ ಕರ್ಕೊಂಡು ಹೋಗಿದ್ದೀವಿ. ಎಲ್ಲ ಅಡ್ಡಾಡಿ ಬಂದೀವಿ. ಸಾಯಂಕಾಲ ಹೊತ್ತು ಹಾಲ್ಟ್ ಮಾಡೋಣ ಅಂತ ನಾ ಹೇಳಿದ್ರೆ ಯಾರೂ ಕೇಳಿಲ್ಲ. ಮುಂಜಾನೆ ನೌಕರಿ ಹೋಗಬೇಕು, ಆಫೀಸ್ಗೆ ಹೋಗ್ಬೇಕಂದ್ರು. ರಾತ್ರಿ 10 ಗಂಟೆಗೆ ಊಟ ಮಾಡಿ ಬಿಟ್ಟಿವಿ. ಇನ್ನು ಬಿಜಾಪುರ 7 ಕಿಲೋಮೀಟರ್ ಐತಿ. ಆ್ಯಕ್ಸಿಡೆಂಟ್ ಆಗಿಬಿಡ್ತು ಗಾಡಿ. ಫಸ್ಟ್ ಟೈಮ್ ನನ್ನ ಜೀವನದೊಳಗೆ ಕರ್ಕೊಂಬಂದ್ವಿ. ಡ್ರೈವರ್ ಪಾಪ ನಿದ್ಗೆಟ್ಟಾನ, ಹಿಂಗೆ ಸ್ವಲ್ಪ ಜರ್ಕ್ ಮಾಡಿಬಿಟ್ಟು ಮುಗಿತು. ಇದು ಅದು ಏನದು ಜಾಲಿ ಬಡ 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 ಹೊತ್ತು ಕಾಜೆಲ್ಲ ಹೊಡೆದು. ಪುಣ್ಯಕ್ಕೆ ಯಾರೊಬ್ಬರಿಗೂ ನನಗೇನೂ ಆಗಲಿಲ್ಲ. ಊಟ ಪೂರ ಪಲ್ಟೆಗೈತಿ. ಎಲ್ಲರೂ ಬಂದರು, ಹೊರಗಿನ ಮಂದಿ ಬಂದರು. ಬೇರೆ ಒಂದು ಬಸ್ ಬಂತು, ಎಬ್ಸಿದ್ರು, ಮ್ಯಾಗೆ ಕರೆಸಿದ್ರು. ತೆರಚು ಗಾಯ ಆಗಿದ್ದು ಅಷ್ಟೇ. ಹೊರಗೆ ಬಂದು ಕುಂತೀವಿ. ಬೇರೆ ವಿಜಯಪುರಕ್ಕೆ ಫೋನ್ ಮಾಡಿ ಬೇರೆ ಗಾಡಿ ತರ್ಸಕ್ಕೆ ಹತ್ತೀವಿ. ನನಗೆ ಆಶ್ಚರ್ಯಪಟ್ಟಿದ್ದು ಮತ್ತು ದುರಂತ, ನಮ್ಮನ್ನು ಯಾರೂ ಸುಧಾರಿಸೋದಿಲ್ಲ ಅಂತ ಯಾಕೆ ಹೇಳ್ತೀನಪ್ಪ ಅಂದ್ರೆ, ಅದ್ರಾಗ ಪುಣ್ಯಾತ್ಮ ಇಂಜಿನಿಯರ್. ಇಂಜಿನಿಯರ್ ಅವ ಡ್ರೈವರ್ ಬಿದ್ದು ಎದ್ದು ಕಾಲು ಸ್ವಲ್ಪ ಒಳಿತಾಗಿತ್ತು, ಹಿಂಗೆ ಕುಂತಾನ. ಮುಂದೆ ಎಲ್ಲ ಏನು ಬಿದ್ದಾವೆ ಎಲ್ಲ ಹೊತ್ತ ಬೆಳಕಾತು. ಎಲ್ಲರೂ ತಮ್ಮ ಸಾಮಾನು ಬಿದ್ದದ್ದು ತೊಗೊಂಡ್ರು. ಪುಣ್ಯಾತ್ಮ ನನ್ನ ಕಿಶೆದಾಗ 200 ರೂಪಾಯಿ ಇದ್ದು ಬಿದ್ದಾವೆ. ಯಾವ ತೊಗೊಂಡ್ರ ಮಗ ಡ್ರೈವರ್ ಅಂತ ಏನು ಮಾಡ್ತೀರಿ? 200 ರೂಪಾಯಿ, ಅವಾಗ 200 ರೂಪಾಯಿ ಕಿಮ್ಮತ್ತಿತ್ತು. ಅವಾಗ 200 ರೂಪಾಯಿ ತೊಗೊಂಡು ನಾವು ಕೊಡವಲ್ಲ ನೋಡಿ, ಬಹುಶಃ ಇವ್ನು ತೊಗೊಂಡಿರ್ಬೇಕು ಡ್ರೈವರ್ ಅಂತನ್ರಿ. ಜೀವ ಉಳಿದು ದೊಡ್ಡ ಅದಾವಲ್ಲ ಒಂದು 200 ರೂಪಾಯಿ ಕೇಳ್ತಾನೆ ಪುಣ್ಯಾತ್ಮ. ಸುಧಾರಿಸೋದಿಲ್ಲ ಅನ್ನಿಸ್ತು ನನಗೆ. ಇವರು ಎಂದು ಸುಧಾರಿಸ್ತಾರೆ ಜನ?
ಹಿಂಗೆ ಕೇಳ್ತೀರಿ ಮರಿತೀರಿ, ಕೇಳ್ತೀರಿ ಮರಿತೀರಿ, ಸುಧಾರಿಸೋ ಮಂದಿ ನೀವಲ್ಲ ಅನ್ಸುತ್ತೆ. ನಾನು ಹೇಳ್ತಿರ್ತೀನಲ್ಲ ನಿಮಗೆ ಅಗಾಧ ಅನ್ಸುತ್ತೆ, ಗುರುಗಳು ಬರೋಬ್ಬರಿ ಹೇಳಕತ್ತೆ ಅನ್ಸುತ್ತೆ. ಮತ್ತು ಇಲ್ಲಿಂದ ಹೊರಗೆ ಹೋದ ಕೂಡಲೇ ಇರ್ತದೆ ಒಳಗಡೆ ಸಂಸ್ಕಾರ ಡೆವಲಪ್ ಆಗಿ ಸಣ್ಣಗೆ, ಆದ್ರೆ ಬೇಗ ನೀವೇನು ಎಚ್ಚರ ಆಗೋದಿಲ್ಲ. ಕಲ್ಲುಗಳು ನೀವು ಅನಿಸುತ್ತೆ, ಆ್ಯಕ್ಚುಲಿ ಕಲ್ಲುಗಳು ಅಂತ. ನಮ್ಮ ಗುರುಗಳ ಕೂಡ ಬಿಡ್ರಿ ಹಿಂಗೆ ಮಾಡೋದು. ದೇವ್ರ ಕೂಡ ಸಹಿತ ಮಾಡ್ತೀರಿ ನೀವು, ದೇವ್ರ ಕೂಡ ಮಾಡ್ತೀರಿ ನೀವು. ಅದ್ಯಾಂಗ್ರಿ ಅಂತ ಕೇಳ್ತೀರಿ, ಅದ್ಯಾಂಗ್ರಿ ಅಂತ ಕೇಳಿದ್ರೆ ಈ ದೃಷ್ಟಾಂತವನ್ನು ತಗೋರಿ. ವಿಮಾನದಾಗ ಎಂದರೆ ಪ್ರಯಾಣ ಮಾಡಿದ್ರೆ ಭಾಳ ಮಜಾ ಅದ. ಅದು ವಿಮಾನದಾಗ ಹೋಗಿದ್ರಪ್ಪ ಅಂದ್ರೆ ವಿಮಾನದ ಸಹಿತ ದಡಿಕೆ ಹಾಕೋರಿ ಹಿಂಗೆ ಹಿಂಗೆ ಅಳಿಗಾಡ್ತಾವೆ. ಒಮ್ಮೆ ಹಿಂಗೆ ಆಗ್ಬಿಡ್ತು, ವಿಮಾನ ಮ್ಯಾಗ ಹೋಗೋದು ಕೆಳಗೆ ಬರೋದು, ಮ್ಯಾಗ ಹೋಗೋದು ಕೆಳಗೆ ಬರೋದು ಆಗತ್ತು. ಎಲ್ಲರೂ ಹೌಹಾರಿ ಬಿಟ್ರು. ಹೌಹಾರಿ ಇನ್ನೇನು ವಿಮಾನ ತಳಗೆ ಬೀಳ್ತತಿ ಅನ್ನಿಸ್ಬಿಡ್ತು. ಅನ್ನಿಸ್ಬಿಟ್ಟಾಗ ಒಟ್ಟರು ಎದೆ ಮ್ಯಾಗ ಈ ಕೈ ಹಿಡ್ಕೊಂಡು ಹಿಂಗೆ ಕುಂತಿದ್ರು. ಒಬ್ಬ ಪ್ರೇಯರ್ ಮಾಡಿದ. ಅವನು ಏನು ಅವ ಯಾರಪ್ಪ ಅಂತಂದ್ರೆ ಸಿರಸಂಗಿ ಲಿಂಗರಾಜರ ವಾಡ, ಈ ಮಿರ್ಜಾನ್ ಕೋಟೆ ವಾಡ, ಇಂಥವು ದೊಡ್ಡ 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 ವಾಡ ಇರೋದಲ್ಲ, ಅಂಥದ್ದು ದೇಶಗತಿ ಮಾಡ್ತಾನೆ ನಾವು. ಹೌದಾ? ಏಕದಮ್ ಅವನ ಬ್ಯಾಗ್ ಏನು ಬಂತೇನ, ಮತ್ತು ಯಾರೂ ಅವ್ರ ಪೈಕಿ ಯಾರೂ ಉಳಿದಿದ್ದಿಲ್ಲ. ಇವನ ಒಂದಿಬ್ಬರು 3 ಮಂದಿ ಇದ್ರಂತ ಇಡೀ ರಾಜಮನೆತನಕ್ಕೆ. ಹೌದಾ? ಅವಾಗ ಏನು ಬಂತಾನೆ ಬ್ಯಾಗ, ದೇವ್ರ ನನ್ನ ಕಾಪಾಡು, ಎಕ್ಸಿಡೆಂಟ್ ಮಾಡಿ ಸಾಯ್ ಹೊಡಿಬೇಡ, ಅಕಸ್ಮಾತ್ ನೀನು ನಾನು ಉಳಿಸಿದಪ್ಪ ಅಂತಂದ್ರೆ ಇಡೀ ವಾಡ ಮಾರಿ ನೀನು ಹುಂಡಿಗೆ ಹಾಕ್ತೀನಿ ಅಂತ ತಿಳ್ಕೊಂಡು ತಿರುಪತಿ ತಿಮ್ಮಪ್ಪ ಬೇಡ್ಕೊಂಡ್ಬಿಟ್ಟಂತ. ತಿರುಪತಿ ತಿಮ್ಮಪ್ಪನ ಭಕ್ತವ ಬೇಡ್ಕೊಂಡ್ಬಿಟ್ಟ. ವಿಚಿತ್ರ ಅಂದ್ರೆ ಹಿಂಗೆ ಮ್ಯಾಗ ಕೆಳಗೆ ಹೋಗೋದು, ಇದನ್ನು ಮಾಡೋದು ಎಲ್ಲ ಹಿಂಗೆ ಎಲ್ಲರೂ ಬೇಡ್ಕೊಂಡು ಹತ್ತಿದ್ರು. ಇವನು ಬೇಡ್ಕೊಂಡ. ನಿಂತು ವಿಮಾನ ನಿಂತು ಮುಂದೆ ಏಕ್ದಮ್ ಏರ್ಪೋರ್ಟಿಗೆ ಬಂತು ಏರೋಡ್ರಮ್ನಾಗ ಬಂದು ಲ್ಯಾಂಡಿಂಗ್ ಆಯ್ತು. ಲ್ಯಾಂಡಿಂಗ್ ಆದ ಕೂಡ ಎಲ್ಲರೂ ಯಪ್ಪೋ ಉಳ್ಕೊಂಡಿವಿ ಅಂದ್ಕೊಂಡು ಇದು ಮಾಡಕ್ಕೆ ಹಚ್ಚಿದ್ರು. ಇವಾಗ ಕೆಳಗಿಳ್ದ. ಬಂದಿದ್ರು, ಯಾರೋ ಕರ್ಕೊಂಡು ಹೋದರು. ಈಗ ಅವು ಕಾಡಕ್ಕೆ ಹತ್ತು. ನಾವು ಒಳ್ಳೆ ಬೇಡ್ಕೊಂಡಿದ್ದೀವ್ರಿಗೆ, ನಾ ಯಾಕಾರ ದೇವ್ರಿಗೆ ಬೇಡ್ಕೊಂಡ್ನಪ್ಪ, ಯಪ್ಪ ಇನ್ನೂ ಸ್ವಲ್ಪ ತಡೆದಲ್ಲಿ ಬೇಡ್ಕೊಂಡಿದ್ರು ಚಲೋ ಇತ್ತದು. ಲ್ಯಾಂಡಿಂಗ್ ಆಗಿಂದ ವಾಡ ಮಾರಿ ಎಲ್ಲ ನಾನು ತಿರುಪತಿ ಹುಂಡಿಗೆ ಹಾಕ್ತೀನಿ ಬೇಡ್ಕೊಂಡ್ನಲ್ಲಪ್ಪ, ಇದು ಏನು ಮಾಡೋದು ಅಂತ. ದಿವಸ ಅದನ್ನು ಮಾಡೋ ಹೆಂಗೆ ಮಾಡಲಿ ತಲೆ ಕೆಟ್ಬಿಡ್ತಾವ. ಒಂದು ದೇವ್ರಿಗೆ ಬೇಡ್ಕೊಂಡಾನ, ಉಳಿದದ್ದು ಖರೆ ಮತ್ತವ. ಆದರೆ ಅದಕ್ಕೆ ಉಳಿದಿನೋ ಏನು ನನ್ನ ಪಾಡಿಗೆ ನಾವು ಅದು ಏನು ಒಟ್ಟರು ಬೇಡ್ಕೊಂಡಿದ್ದು ಕುಳಿದ್ರೋ ನಾನೇ ಬೇಡ್ಕೊಂಡು ಕುಳಿತು ಕನ್ಫ್ಯೂಷನ್ ಅವಾಗ. ಅದಕ್ಕೆ ಸಹಿತ ಒಂಥರ ಪ್ಲ್ಯಾನ್ ಹಾಕ್ಬಿಟ್ಟು ವ್ಯವಹಾರಸ್ತವ. ಅವನು ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಿದ್ದಾವೆ, ಇದು ರಾಜ ಮಾಡ್ತಂದವು ಇದ್ರ ಸಹಿತ. ಅವಾಗ ಅವಾಗ ಏನಾಯ್ತಪ್ಪ ಅಂತಂದ್ರೆ ಒಂದು ಐಡಿಯಾ ಬಂತು. ಮುಂದೆ ಎಲ್ಲ ಪೇಪರ್ನಾಗ ಕೊಟ್ಟವ, ಡಂಗರ ಹೊಡ್ಸಿದ. ಏನಪ್ಪ ಅಂದ್ರೆ ನಮ್ಮ ರಾಜವಾಡೆ ನಾವು ಮಾರಾಟಕ್ಕೆ ಇಟ್ಟಿವಿ ₹1. ಎಲ್ಲರೂ ಕಣ್ಣು ಹಾಕಿದ್ರು ಅದ್ರ ಮ್ಯಾಗ. ರೇಟ್ ಎಷ್ಟು ಅದಕ್ಕೆ ಹಾಕತ್ತಿದ್ರು. ಅವ ಒಂದು ಹೇಳ್ದ, ಈ ರಾಜವಾಡೆ ಫ್ರೀ, ಯಾರು ಖರೀದಿ ಮಾಡ್ತೀರಿ ಕೇವಲ ₹11 ಕೊಟ್ಬಿಡ್ತೀನಿ ರಾಜವಾಡೆ ಅಂತಂದರು. ಅಯ್ಯಪ್ಪ ಅಂದರು ಅವರು. ಒಟ್ಟರು ನಾನೀ ಬಂದರು. ಆದರೆ ಒಂದು ಕಂಡೀಷನ್ ಅಂತಂದು. ಒಂದು ಕಂಡೀಷನ್ನು. ಏನು ಕಂಡೀಷನ್ನು? ಇದ್ರ ಕೂಡ ಒಂದು ಬೆಕ್ಕು ತೊಗೋಬೇಕು, ನಮ್ಮ ಬೆಕ್ಕು ಅಂತಂತ. ಇದ್ರ ಕೂಡ ಒಂದು ಬೆಕ್ಕು ತೊಗೋಬೇಕು. ಆಯ್ತು ತೊಗೊತೀವಿ, ಅದರ ಬೆಲೆ 15 ಕೋಟಿ ರೂಪಾಯಿ ಅಂದ. ಬೆಕ್ಕಿನ ಬೆಲೆ 15 ಕೋಟಿ, ರಾಜವಾಡದ ಬೆಲೆ ₹11 ಅಂದ. ಏನು ಗಂಟು ಹೋಗೋದು ಬಿಡು ಅಂತಿಕೊಂಡು ಬೆಕ್ಕು ತೊಗೊಂಡ್ರು. 11 ಹೌದಾ? ₹11 ಕೊಟ್ಟು ಅದನ್ನು ತೊಗೊಂಡ್ರು. ಬೆಕ್ಕು 15 ಕೋಟಿ ಕೊಟ್ಟು ಬೆಕ್ಕನ್ನು ತೊಗೊಂಡ್ರು. ಅವ ಅಂದ, ಯಪ್ಪ ಅಂದ. ತಿರುಪತಿ ತಿಮ್ಮಪ್ಪ ಕಡೆ ಹೋದ, ದೇವರ ರಾಜವಾಡೆ ಮಾರಿ ನಾ ಏನು ಬಂದಿದ್ದು ಕೊಡ್ತೀನಿ ಅಂತ ಹೇಳಿ, ನಾವು ತಗೋ ರಾಜವಾಡೆದ್ದು ₹11 ತಗೋ, ಬೆಕ್ಕು ಮಾರಿದ್ದು ನನಗೆ. ನೋಡಿದ್ದೀರಾ?
ಹಾಂ, ಎಂಥ ವ್ಯವಹಾರಿಕ ಬುದ್ಧಿ ಮನುಷ್ಯ ಅಂದು ದೇವರು ಸಹಿತ ಮೋಸ ಮಾಡಿದ. ಇದು ಕಥೆ ಅಲ್ಲ, ನೀವು ಅದನ್ನು ಮಾಡ್ತೀರಿ. ನನ್ನ ಮಗ ಪಾಸ್ ಆಗಬೇಕು, ಎಲ್ಲಮ್ಮ ದೇವಿ ಬೇಡ್ಕೊತೀರಿ, ಬನಶಂಕರಿಗೆ ಬೇಡ್ಕೊತೀರಿ, ಅಲ್ಲಿ ಬೇಡ್ಕೊತೀರಿ, ಏನು ಬೇಡ್ಕೊತೀರಿ? ನಿನಗೊಂದು ಸೀರೆ ಬಿಡಿಸ್ತೀನಿ, ನಿನಗೊಂದು ಸೀರೆ ಬಿಡಿಸ್ತೀನಿ ಬೇಡ್ಕೊತೀರಿ. ಮುಂದೆ ಅವು ಸಕ್ಸಸ್ ಆಗುತ್ತದು. ಇವು ಸೀರೆ ಉಡಿಸೋದು ಬೇಡ್ಕೊಂಡಿರ್ತಾರಲ್ಲ, ಸೀರೆ ಖರೀದಿ ಮಾಡ್ತಾರೆ, ಅಲ್ಲಿ ಹೊರಗೆ ಸೀರೆ ಇಟ್ಟಿದ್ದು ಗೊತ್ತದನ ಹೆಂಗೆ ಅಂತಿಂಗಲ್ಲ. 5 ರೂಪಾಯಿ ಸೀರೆ ಅದಾವೆ, 5 ರೂಪಾಯಿ ಸೀರೆ ಅದಾವು, 5 ರೂಪಾಯಿ ಸೀರೆ ಕೊಡ್ತಾರೆ. ಮತ್ತು ಸೌದತ್ತಿ ಎಲ್ಲ ಹೋಗ್ಬೇಕಾದ್ರೆ 5 ರೂಪಾಯಿ ಸೀರೆ ಅದಾವೆ, 5 ರೂಪಾಯಿ ಸೀರೆ ಒಯ್ದು ಬಿಡ್ತಾರೆ ರೀ. ಮೋಸದಲ್ಲಿ ಇದು ನೀವು ಅಂಥ ಉಡ್ತೀರೇನು? ಹಾಂ, ಮತ್ತು ದೇವಿಗೆ ಅಂಥ ಸೀರೆ ಹಾಕಿ ಕೊಡ್ತೀರಿ? ದೇವಿಗೆ ಸಹಿತ ಮೋಸ ಮಾಡ್ತೀರಿಲ್ಲ, ಮತ್ತೊಂದು ಹೊರಗೆ ಇಡ್ತಾರೆ, ಅದು ಮಾತು ಬೇರೆ. ಆದರೆ ನೀವು ಬೇಡ್ಕೊಂಡಿರಲ್ಲ, ಸೀರೆ ಉಡಿಸ್ತೀನಿ ತಿಳ್ಕೊಂಡು ಇಂಥ ಸೀರೆನ ದೇವ್ರಿಗೆ ಕಾಣಿಕೆ ಹಾಕ್ತೀರಿ, ಹರಿದು ನೋಟ್ ಹಾಕ್ತೀರಿ, ಹರಿದು ನೋಟ್ ಹಾಕ್ತೀರಿ. ನೀವು ಆಕಳ ಕೊಡ್ತೀವಿ ಅಂತ ಬೇಡ್ಕೊಂಡಿರ್ತೀರಿ, ಅವು ಬಡ್ಡ ಆಕಳ ಕೊಡೋದು, ಬಡ್ಡ ಆಕಳ ಕೊಡೋದು ನೋಡ್ರಿ. ನಡ್ಲಿಲಾರ್ದು ನಾಣ್ಯ ಹಾಕೋದು, ಸೀರೆ ಹಾಕಂದ್ರೆ 5 ರೂಪಾಯಿ ಸೀರೆ ಉಡಿಸೋದು. ನೀವು ದೇವ್ರಿಗೆ ಸಹಿತ ಮೋಸ ಮಾಡೋ ಮಂದಿ ಮತ್ತು ಗುರುಗಳಿಗೆ ಬಿಡ್ತೀರಾ, ಗುರುಗಳಿಗೆ ಬಿಡ್ತೀರಾ? ನಿಮ್ಮ ಬುದ್ಧಿ ಇಷ್ಟ. ಇದು ಮತ್ತೊಬ್ರ ಕಥೆಯಲ್ಲ, ನಮ್ಗೆ ದೇವರ ಅಂಥ ಬುದ್ಧಿ ಕೊಟ್ಟಾನ. ನೋಡಿರ್ಬೇಕಾರೆ ಬುದ್ಧಾಮ ನಡೀಲಾರ್ದ ನಾಣ್ಯವನ್ನು, ಸೌಕಲು ನಾಣ್ಯವನ್ನು, 2 ನೋಟ್ ತುಂಡಾಗಿದ್ದನ್ನು ಇದನ್ನು ಹಚ್ಚಿರ್ತಾರಲ್ಲ, ಪೇಸ್ಟ್ ಹಚ್ಚಿ ಕುಡ್ಸಿರ್ತಿರಲ್ಲ, ಅಂಥ ನಾಣ್ಯ ಎತ್ತಿಟ್ಟಿರ್ತೀರಿ. ಯಾರಿಗಾರ ದಾರ ಮಾಡೋ ಮುಂದೆ, ಗುಡ್ಯಾಗ ಹಾಕೋ ಮುಂದೆ, ಕುಂಡ್ಯಾಗ ಹಾಕೋ ಮುಂದೆ, ಅಂಥವ ಬುದ್ಧಾಮ ಐತೀರಿ ನೀವು. ನೋಡ್ತೀರಿ, ಹಂಗೆ ಮಾಡ್ತೀರಿ ನೀವು. ಮತ್ತು ಯಾವಾಗ ಸುಧಾರಿಸ್ತೀರಿ ನೀವು? ಯಾವಾಗ ಸುಧಾರಿಸ್ತೀರಿ? ನಮ್ಮ ಮನಸ್ಸು ಯಾವಾಗ ಸುಧಾರಿಸ್ತವ? ಯಾವಾಗ ದಿಲ್ದಾರಿಕೆ ಬರ್ತದೆ? ಮತ್ತು ನಿಮಗೆಲ್ಲ ಬಾದ್ರೆ ಹೆಂಗೆ ಬರ್ತದೆ? ನಿಮ್ಮ ಮನಸ್ಸು ಕಲ್ಮಶ ಅದು. ನಿಮ್ಮ ಮನಸ್ಸಿನೊಳಗೆ ಗಂಗೆ ಅದಲ್ಲ, ಪವಿತ್ರ ಇರಬೇಕು, ಆದರೆ ಕಲ್ಮಶ ಆಗಿಬಿಟ್ಟಾಳ ಇಂಥವೆಲ್ಲ ಮಾಡಿದ್ದಕ್ಕೂ. ಕಾರಣ ಎಂದೆಂದೂ ಯಾರಿಗಾದರೂ ಮೋಸ ಮಾಡಿರಿ, ದೇವರಿಗೆ ಮೋಸ ಮಾಡಬೇಡ್ರಿ. ದೇವರಿಗೆ ಮೋಸ ಮಾಡೋಕ್ಕಿಂತ ಮುಂಚೆಗೆ ನಿಮಗೆ ನೀವೇ ಮೋಸ ಮಾಡ್ಕೊತೀರಿ. ನೀವು ಇನ್ನೂ ಅದಕ್ಕಿಂತ ಇದು ಹೇಗೆ ಅಂದ್ರೆ ನಿಮಗೆ ನೀವೇ ಮೋಸ ಮಾಡ್ಕೊತೀರಿ, ನಿಮಗೆ ನೀವೇ ಗೊತ್ತಾ? ಆದ ಕಾರಣ ಮನಸ್ಸು ಪರಿಶುದ್ಧ ಇರಬೇಕು. ಮನಸ್ಸು ಪರಿಶುದ್ಧಿದ್ದು ಮಾಡಿರಿ, ಮತ್ತು ಅದ್ರ ಕಷ್ಟ ಬಂದರೂ ಸಹಿತ ಜವಾಬ್ದಾರಿ ನೀವು ಎರಿಯೋದಿಲ್ಲ. ಯಾಕಂದರೆ ನಿಮ್ಮ ಮನಸ್ಸು ಪರಿಶುದ್ಧ ಇದ್ದಾಗ ಅದು ನೀವು ತಟ್ಟೋದಿಲ್ಲ. ಏನಾದ್ರು ಇದಾತಪ್ಪ ಅಂತಂದರೆ, ಯಾಕಂದ್ರೆ ನೀವು ಶುದ್ಧ ಅದಿರಿ. ಇವತ್ತು ನೀವೇ ಕಲ್ಮಶ ಅದಿರಿ, ನೀವೇ ಕಲ್ಪ್ರಿಟ್ ಅದಿರಿ ಅಂದಾಗ ನಿಮ್ಗೆ ತೊಂದರೆ ಆತಪ್ಪ ಅಂತಂದ್ರೆ ಅದು ನೀವೇ ಮಾಡಿಕೊಂಡು ಕರ್ಮ ಅಂತಿದ್ವಿ. ಆದರೆ ನೀವು ಚಂದಿದ್ದಾಗ ಸಹಿತ, ಚಲೋ ಇದ್ದಾಗ ಸಹಿತ ಆತಪ್ಪ ಅಂತಂದ್ರೆ ಅವಾಗ ಕರ್ಮ ಬಾಧೆ ಅಂತ ತಿಳ್ಕೊರಿ, ಸಮಾಧಾನ ಪಡ್ರಿ. ದೇವರೇ ಏನಾಗುತ್ತಾ ಕೆಟ್ಟದಾತಪ್ಪ ಅಂತಂದ್ರೆ ನಿನ್ನ ಅನುಗ್ರಹಪ್ಪ, ಒಳ್ಳೇದಾತಪ್ಪ ಅಂದ್ರೆ ನಿನ್ನ ಆಶೀರ್ವಾದಪ್ಪ, ಹಿಂಗೆ ಹೇಳೋದನ್ನು ಕಲೀರಿ. ಕಾರಣ ಇದ್ರ ಬುದ್ಧಿ ಬರಬೇಕಾತಪ್ಪ ಅಂದ್ರೆ ಸತತ ಸಾಧನೆ ಬೇಕ್ರಿ. ಸತತ ಸಾಧನೆಯಿಂದ ಮಾತ್ರ ಸಾಧ್ಯದ. ದೈವತ್ವವನ್ನು ಒಪ್ಪಿಕೊಡೋದ್ರಿಂದ ಸಾಧ್ಯದ, ಪ್ರೀತಿಯಿಂದ ಇರೋದ್ರಿಂದ ಸಾಧ್ಯದ, ಹೌದಾ? ಬಟ್ ಅದು ಇಲ್ಲ, ನಿಮ್ಮಲ್ಲಿ ಪ್ರೀತಿ ಇಲ್ಲ. ಸಮಾಜದ ಬಗ್ಗೆ ಪ್ರೀತಿ ಬೇಕು, ಕುಟುಂಬದ ಬಗ್ಗೆ ಪ್ರೀತಿ ಬೇಕು, ನೆರೆಹೊರೆಯ ಬಗ್ಗೆ ಪ್ರೀತಿ ಬೇಕು. ಅಬಂಡಂಟ್ ಅನ್ಕಂಡೀಷ್ನಲ್ ಲವ್ ಅಂತೀವಿ ನಾವು. ನಾವೇನು ಕರಾರು ರಹಿತ ಪ್ರೇಮವನ್ನು ಕೊಡೋಕೆ ಶುರು ಮಾಡ್ತೀವಿ, ಆವಾಗ ನಿಮ್ಮ ಕಡೆ ಹೆಚ್ಚು ಪ್ರೇಮ ಹರಿದು ಬರ್ತದೆ. ಕರಾರು ರಹಿತ ಅನ್ಕಂಡೀಷ್ನಲ್ ಲವ್. ನಿಮ್ಮ ಹೆಂಡತಿಗೆ ನೀವು ಸೀರೆ ಕೊಡಿಸ್ರಿ, ಅವಾಗ ಚೆಂದ ಮಾತಾಡ್ತಾಳ, ಸೀರೆ ಇದು ಏನೋ ಇದನ್ನು ಮಾಡ್ತೀವಿ ಅಂತ ಹಾಕಿ ಕೊಡಿಸ್ಲಿಲ್ಲ, ಸಿಟ್ಟು ಪಿಟಿ. ಇದು ಕಂಡೀಷ್ನಲ್ ಲವ್ ಆಯ್ತು. ನೀವು ಸೀರೆ ಕೊಡಿಸ್ರಿ, ಚೆಂದ ಮಾತಾಡ್ತೀನಿ. ಬಂಗಾರ ಕೊಡಿಸ್ರಿ, ಕಾಲು ಹೋಗ್ತೀನಿ. ಬಂಗಾರ ಕೊಡಿಸ್ರಿ, ಒಂದು ತೊಲೆ ಬಂಗಾರ ಕೊಡಿಸ್ರಿ, ಚಂದ ಗೊತ್ತದು. ಒಂದು 4-5 ದಿವಸ ಅಷ್ಟ, ಮತ್ತೊಂದು ಇಂಡೆಂಟ್ ಬರ್ತದೆ. ಅದು ಕೊಡಿಸೋ ಮಟ್ಟ ಮತ್ತೆ ತಿವಿದು ಒತ್ತಿದಾಗ ಮಾಡಿ ತಿವಿದು ಗೊತ್ತಾಗತ್ತೆ ಇವ್ರಿಗೆ.
ಅವು ಸುದ್ದಿ ಇರ್ತಾವೆ ನಿಮ್ಮ ಹೆಣ್ಮಕ್ಳದ್ದು. ಯಾವಾಗ ಅಡುಗೆ ಮನ್ಯಾಗ ಬಾಂಡೆ ಸಪ್ಪಳು ಶುರು ಹಾಕವ, ಸಪ್ಪಳು ಭಾಳ ಶುರು ಹಾಕವಲ್ಲ, ಗೊತ್ತಾಗತ್ತೆ ಗಂಡಂದ್ರಿಗೆ ನಡೆದತ್ತಪ್ಪ ಏನೋ ಆಟ ಅಂತಿಕೊಂಡು. ಸೈಲೆಂಟ್ ಇದ್ರಪ್ಪ ಅಂದರೆ ಎಲ್ಲ ತೃಪ್ತೈತೆ ಅನ್ಸುತ್ತದೆ. ಹೌದಾ? ಅವು ಇಂಡೆಂಟ್ ಅವು ನಿಮ್ಮ ಬಾಂಡೆ ಅಡುಗೆ ಮನೆ ಬಾಂಡೆ ಸಪ್ಪಳು ಹಾಕಿಲ್ಲೋ ಕೆಟ್ಟೈತಿಲ್ಲ ಸಪ್ಪು ಅಂತ್ಕೊಂತೀವಿ. ಹೌದಾ? ಅದಕ್ಕೆ ಇದು ಆಗಬಾರ್ದು. ನೀವು ತಾಯಂದಿರು ಒಂದೇ ಒಂದಂದ್ರೆ ನಿಮ್ಮ ಮಕ್ಕಳ ಬಗ್ಗೆ ಮಾತ್ರ ಅನ್ಕಂಡೀಷನ್ ಲವ್ ಅದ. ನಿಮ್ಮ ಮಕ್ಕಳನ್ನ ಮಾತ್ರ ಬೇಕಾದಂಗಿರಲಿ ಅವ್ರನ್ನ ಪ್ರೀತಿ ಮಾಡ್ತೀರಿ, ಕರಾರು ಇಲ್ಲದ ಪ್ರೀತಿ ಕೊಡ್ತೀರಿ. ಬಟ್ ಗಂಡನು ಕೂಡ ಉಳಿಕಿದವ್ರು ಕೂಡ ಅನ್ಕಂಡೀಷನ್ ಲವ್ ಇರೋದೇ ಇಲ್ಲ. ದೇವ್ರಿಗೆ ಕೂಡ ಸಹಿತ ಅನ್ಕಂಡೀಷನ್ ಲವ್ ಇರೋದೇ ಇಲ್ಲ. ದೇವರ ನನಗೆ ಇದನ್ನು ಕೊಡು, ನಿನಗೆ ಇದನ್ನು ಕೊಡ್ತೀನಿ. ಅವನು ಕೂಡ ಸಹಿತ ಕಂಡೀಷನ್ ಆಗ್ತೇವೆ ನಾವು. ಕಂಡೀಷನ್ ಆಗ್ತೀವಿ ಅವತ್ತು ದೇವರಿಗೆ ಸಹಿತ ಕಂಡೀಷನ್ ಆಗ್ತೀವಿ. ಒಬ್ಬರು ಇಷ್ಟು ಬೇಯ್ತಾರೆ, ದೇವ್ರಿಗೆ ಬೇಯ್ತಾರೆ. ನೀ ಅವ್ನು ಕೊಟ್ಟು ನನಗೇನು ಕೊಟ್ಟು ನೀನು? ನೀ ಕಲ್ಲ ನೀನು. ಬರೀ ಮಂದಿಗೆ ಒಳ್ಳೇದು ಮಾಡ್ತೀನಿ, ನನಗೇನು ಮಾಡಿದ್ದೀನಿ ನೀನು? ನಾನು ಎಷ್ಟು ಪೂಜೆ ಮಾಡಿದೆ, ಎಷ್ಟು ಹರಕೆ ಹೊತ್ತೀನಿ, ನಮಸ್ಕಾರ ಹಾಕೀನಿ, ಪಾದ ನಮಸ್ಕಾರ ಹಾಕೀನಿ, ನನಗೇನು ಮಾಡಿದ್ದೀನಿ ನೀನು? ಬೈತಾರೋ. ದೇವ್ರು ಕೂಡ ಒದರಾಡ್ತಾರ ಕೆಲವು ಮಂದಿ, ದೇವ್ರು ಕೂಡ ಜಗಳಾಡ್ತಾರ. ಹೆಂಗಿದ್ದು? ಪಕ್ವಾಗಿಲ್ಲ ಅಂತೀನಿ ಮನಸ್ಸು. ಅದಕ್ಕೆ ಮನಸ್ಸು ಪಕ್ವಗೊಳ್ಳಬೇಕು, ದೈವತ್ವವನ್ನು ಒಪ್ಕೋಬೇಕು. ನಮಗೆ ಏನು ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದನ್ನು ನೀವೇ ವಿಶ್ಲೇಷಣೆ ಮಾಡ್ಕೋಬೇಕು. ಅದೆಲ್ಲ ಗೊತ್ತಿರ್ತದೆ ಕೆಲವು ಮಂದಿಗೆ ಗೊತ್ತಿರ್ತದೆ. ಆದ್ರೆ ಮತ್ತು ಜಾನ ಮೂರ್ಖರಾಕಿ ನೀವು. ಹೌದಾ? ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಹಿಂಗೆ ಒಬ್ಬರ ಮನೆಗೆ ಕುಂತಿದ್ದೆ ನಾನು. ಮಳೆ ಇನ್ನು ಎದ್ದು ಹೋಗ್ಬಿಡ್ತೇವೆ, ಮಳೆ ಬರ್ತಂತ ಮಾತಾಡ್ಕೊಂತ ಕುಂತೀವಿ. ಅವ ಹಾಲ್ಯವ ಬಂದ ಅವ್ರ ಮನೆಗೆ. ಹಾಲ್ಯವ ಬರೋಣ $427 ಆಗಿತ್ತು. ನಾ ಹೇಳಿದ್ನಲ್ಲ ಇನ್ನೂ ಈಗ ಹಂಗೆ ಅವ $200 ಒಂದು ಹರಕು ನೋಟು ಅದರ ಸೇರಿಸಿ $1 ಮತ್ತು $100 ಎರಡು ಕೊಟ್ಟು ಮತ್ತು 20 ಕೊಟ್ಟು ಇದು ಮಾಡಿದ. ನಡಿಲಾರ್ದು ನೋಟ ಕೊಟ್ಟಿದ್ದ. ಅದು ತೊಗೊಂಡು ಹೋದ್ ಪಾಪ. ಅದು ಅವಾಗ ಹೆಂಡತಿ ಸೊನ್ನೆ ಮಾಡ್ತಾಳೆ, ಬ್ಯಾಡ್ರಿ ಕೊಡಬೇಡ, ಕೊಟ್ಟು ತೊಗೊಂಡು. ಹೌದಾ? ಹರಕು ನೋಡಿ ಕೊಟ್ಟ ಹೋದು. ಇವಾಗ ನಾ ಕೊಟ್ಟೆ ಅಂತ ತಗೊಂಡು ಅವ ಮುಂದೆ ಸ್ವಲ್ಪ ಹೊತ್ತಾಗಿತ್ತು. ಹೊತ್ತಾಗ ನಾನು ಹೋಲೆ ಮಳೆ ನಿಂತು ಅಂತ್ಕೊಂಡು ನಾನು ತಯಾರಾದೆ. ಅಷ್ಟೊತ್ತೆ ಮತ್ತೆ ಅವ ಗೋಳಿಗೆ ಹೊಳ್ಳಿ ಬಂದ ಹಾಲು. ಯಾಕೋ ಅಂತ ಕೇಳ್ದವ. ಇಲ್ರಿಪ್ಪ, ಇದು ಛತ್ರಿ ಒಯ್ದೆ, ಗಾಳಿಗೆ ಮುರಿದು ಬಿಡ್ತು, ಅದು ನೋಡಿದೆ, ಅದು ನಂದಿದ್ದಿಲ್ಲ ನಿಮ್ದಿತ್ತು, ಅದು ಕೊಟ್ಟು ಹೋಗಿ ಬಂದಿನಿ ಅಂತಂದ. ಅದಕ್ಕೆ ಅವನದಿಟ್ಟು ಇವು ತೊಗೊಂಡದ. ಇಲ್ಲಿ ಛತ್ರಿ ಮುರಿದಿಲ್ಲ ಮಗನ ಅಂತ ಬೇಯ್ದ. ಅಂತಂದ್ಲು, ನೋಡ್ರಿ ಹರಕು ನೋಡಿ ಕೊಟ್ರಿ, ಅದಕ್ಕೆ ಮುರಿದು ಛತ್ರಿ ವಾಪಸ್ ಬಂತು ಅಂತ ಹರಕು ನೋಡಿ ಕೊಟ್ಟಿದ್ದಕ್ಕೆ ಮುರಿದು ಛತ್ರಿ ತೊಗೊಂಡಂಗೆ ಆಯ್ತು. ನೀವು ಏನು ಮಾಡ್ದಂಗೆ ಆಯ್ತು? ನೀವು ಯಾರಿಗೆ ಮೋಸ ಮಾಡೋದು? ಅದಕ್ಕೆ ಇಮಿಡಿಯೇಟ್ಲಿ ಫಲ ದೊರಕುತ್ತೆ. ಹಿಂದಕ್ಕಿನ ಕಾಲದಾಗ ಏನಿತ್ತು? ಹಿಂದಿನ ಕರ್ಮವನ್ನು ಇಂದುನ್ನ ಬೇಕಾತ್ಮ, ಇಂದಿನ ಕರ್ಮವನ್ನು ಮುಂದುನ್ನ ಬೇಕಯ್ಯ. ಹಿಂದಿನ ಕರ್ಮ ಇಂದುನ್ನ ಬೇಕು, ಇಂದಿನ ಕರ್ಮವನ್ನು ಮುಂದುನ್ನ ಬೇಕು ಅಂತಿತ್ತು ಹಾಡ. ಹೌದಾ? ಹಂಗಿಲ್ರಿ, ಕಾಲ ಬದಲೇ ಆಗ್ಯದ. ಇಂದಿನ ಕರ್ಮವನ್ನು ಹಿಂದೇ ಉಣ್ಣಬೇಕಾತ್ಮ, ಇಂದಿನ ಕರ್ಮವನ್ನು ಇಂದುನ್ನ ಬೇಕಾತ್ಮ ಅಂತ ಬಂದದ. ಹಿಂದೆ ಮುಂದೆ ಹೋಗ್ತೀರಿ, ಕಾಲ ಬದಲೇ ಆಗ್ಯದ. ಮೊದಲು ಮುಂದೆ ಉಂತಿದ್ರಿ, ಮುಂದೆ ಹಿಂದೆ ಹೋತು. ಇವತ್ತಿನ ಕರ್ಮ ಇವತ್ತು ಉಂತೀರಿ. ಬಟ್ ಕರ್ಮ ಸಿದ್ಧಾಂತವನ್ನು ಜನ ಒಪ್ಕೊಳ್ಳೋದಿಲ್ಲ. ಎಷ್ಟು ಹೊಡಿತಾರೆ, ಎಷ್ಟು ಲಾಚ ಅಂತಿರ್ತಾರೆ, ಎಷ್ಟು ಭ್ರಷ್ಟಾಚಾರ. ಅಯ್ಯೋ ದೇವರೇ, ಬ್ಯಾಡ ಸುದ್ದಿ ಅದು. ಕೋಟಿ 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 ಗಟ್ಟಲೆ. ಮೊದಲು ₹5 ತೊಗೊಂಡ್ರೆ ಲಾಂಚ್ ಅಂತಿದ್ರು. ಇವತ್ತು 10,000 ಕೋಟಿ ತೊಗೊಂಡ್ರು ಸಹಿತ ಅದು ಏನೋ ಕ್ಯಾರಿ ಅನ್ನೋರು ಯಾರು? ಮನುಷ್ಯ 1,000 2,000 ಕೋಟಿ ಹೋದ್ರಿ. ಈಗ 10,000 ಕೋಟಿ ತೊಗೊಂಡ್ರು ಸಹಿತ ಮನುಷ್ಯ ತೃಪ್ತಿನೇ ಇಲ್ಲ. ಪಾಪದ ಹಣ ಅದು, ಪಾಪದ ಹಣ, ಅನಾಯಾಸದ ಹಣ, ಪರಿಶ್ರಮ ಇಲ್ಲದ ಹಣ. ಜಗತ್ತಿರು ತುಂಬ ಇದೋ ನಡೆದತಿ. ವಿಧಾನಸೌಧಕ್ಕೆ ಹೋಗ್ರಿ, ತಹಸೀಲ್ದಾರ್ ಆಫೀಸ್ಗೆ ಹೋಗಿ, ತಲಾಟೆ ಆಫೀಸ್ಗೆ ಹೋಗ್ರಿ, ಬೇಕಾದ ಆಫೀಸ್ಗೆ ಹೋಗ್ರಿ, ಭೂ ರಿಜಿಸ್ಟರ್ ಆಫೀಸ್ಗೆ ಹೋಗ್ರಿ, ರೊಕ್ಕ 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 ರೊಕ್ಕ. ಪ್ರತಿಯೊಬ್ಬರು ಸುಲಿಗೆ ಮಾಡಕತ್ತಿಟ್ಬಿಟ್ಟಾರ. ಪ್ರತಿಯೊಬ್ಬರು ಲಗುನ ಶ್ರೀಮಂತರಾಗಬೇಕು ಅನ್ನಿಸ್ಬಿಟ್ಟಾತ. ಈಗೆಲ್ಲ
ಏನಿದು ಅನ್ಸುತ್ತೆ. ನಮಗೆ ಕಂಗಾಲಾಗ್ತೀವಿ ನಾವು. ಒಂದೇನು ಕೊಡೋದ್ರೆ 10,000 ರೂಪಾಯಿ ಕೇಳ್ತಾರೆ ರೀ ಒಂದು ಸಿಗ್ನೇಚರ್ಗೆ. 10,000 ರೂಪಾಯಿ. ಮೈ ಉರಿತಿದ್ದು ಕರೆ. ಅದು ಏನು ಮಾಡಲಿಕ್ಕಾಗೋದಿಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ. ಒಬ್ಬರು ಏಜೆಂಟ್ ಬಂದರು, ಅಲ್ಲಿ ದಾಡ್ದಾಡ ನಮ್ಮದೊಂದು ಪ್ಲಾಟ್ ಮಾಡೋದಿತ್ತು. ಬಂದ ಪುಣ್ಯ ಗಂಟ ಬಿದ್ದವ. ನಿಮ್ಗೆ ಎಷ್ಟು ಬೇಕು? 15 ಲಕ್ಷ ಹೋಗೋದು. ನೀವು ನನಗೆ 15 ಲಕ್ಷ ಕೊಡ್ರಿ, ಆದರೆ ಬೇರೆಯವ್ರ ಸಣ್ಣ ಖರೀದಿ ಮಾಡ್ಕೊಳ್ಬೇಕಂದ. ಹ್ಞೂ ಅಂದೀವಿ. 16 ಕೊಟ್ಟ, 15ಕ್ಕೆ 16 ಕೊಟ್ಟ. ಅವ 39 ಲಕ್ಷಕ್ಕೆ ಮಾರಿದವ ಒಂದು 15 ದಿವಸದಾಗ. ನಮ್ಮಿಂದ 16 ಲಕ್ಷಕ್ಕೆ ತೊಗೊಂಡು ಮತ್ತೊಬ್ಬರಿಗೆ 39 ಲಕ್ಷ. ಅಂದ್ರೆ 15-20 ದಿವಸದಾಗ 23 ಲಕ್ಷ ಫಾಯ್ದೆ. ಸಾಧ್ಯತೆ ಐತಿ ರೀ ಸರ್. ಕಮಿಷನ್ನು ಅಲ್ಲ, ಅಲ್ಲೇ ಕೊಟ್ಟು ಮತ್ತೊಬ್ಬರಿಗೆ ಕೊಟ್ಟು ಫಾಯ್ದೆ. ಹೊಲ ಮಾರಿಸಿದ್ರೆ ಇಷ್ಟ ಫಾಯ್ದೆ. ಡಬಲ್ಕ್ಕಿಂತ ಹೆಚ್ಚಮ್ಮ. 39 ಲಕ್ಷಕ್ಕೆ ನಾನೇ ಸಾಕ್ಷಿ ಅದೇನು. ಹೆಂಗಿದು? ನಮಗೆ ಯಾರಿಗೆ ಗಿರಾಕಿ ಸಿಗಲಿಲ್ಲ, ಸಿಗ್ತದೆ. ಅವ್ರು ಕೂತರು ತೊಗೊಂಡ್ರಪ್ಪ ಅಂದ್ರೆ ಒಬ್ಬ ತೊಗೊಂಡವ, ಒಬ್ಬ ವಕೀಲ ಮಾರಿಸಿದ್ದು ಜಡ್ಜಿಗೆ 39 ಲಕ್ಷ. ಯಾಕೆ ಅವ್ರು ತೊಗೊಂಡ್ರು? ಅವ್ರಿಗೂ ಪಾಪದಾನ. ಹಿಂಗೆ ನಡೆದತ್ತೆ. ಮತ್ತು ಈಗೇನು ಎಲ್ಲ ಒಂದು ಪ್ರತಿಯೊಂದು ಲಾಜ್ ತೋರಿ, ಇದನ್ನು ತೋರಿ, ಮತ್ತು ಮನೆ ತೋರಿ, ಇಷ್ಟು ಚಂದ ಅರಮನೆ ಕಟ್ಟಿರ್ತಾರಲ್ಲ. ಎಷ್ಟು ಕಟ್ಟಿರಪ್ಪ ಅಂತಂದ್ರೆ ಇದಕ್ಕೆ 27 ಕೋಟಿ ರೂಪಾಯಿ ಖರ್ಚು ಆತಂತಾರೆ. ಮನೆಗೆ 27 ಕೋಟಿ ಖರ್ಚು ಆತಂತಾರೆ. ಮತ್ತು ಮದುವೆ ಮಾಡ್ತಾರೆ, 150 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ರೊಕ್ಕ ಯಾಕೆ? ಪರಿಶ್ರಮ ಇಲ್ಲದ ಹಣ ರೀ. ಕಿಮ್ಮತ್ತಿಲ್ಲ, ಅದಕ್ಕೆ ಕಿಮ್ಮತ್ತಿಲ್ಲ. ಆದರೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತದೆ. ಪಾಪಿ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರ ಬಗ್ಗೆ ಸಲ್ಲದು ಅಂತ ತಿಳ್ಕೊಂಡಂತಾರಲ್ಲ, ಸತ್ಯದ ಅದು. ಬಟ್ ಅದು ನಮ್ಗೆ ಗೋಚರನೂ ಆಗೋದಿಲ್ಲ, ಗೊತ್ತೂ ಆಗೋದಿಲ್ಲ. ಹಿಂಗೆ ಲೋಕ ನಡೆದೈತಿ. ಇದನ್ನೆಲ್ಲ ಹೇಳಿದೆ ಖರೆ, ಆದರೆ ನೀವು ಹಂಗೆ ಇರ್ಲಿಕ್ಕೆ ಆಗೋದಿಲ್ಲ. ಗುರುಗಳು ಹಂಗೆ ಹೇಳ್ಯಂತಿಕೊಂಡು ಸತ್ಯ ಬಂತಿರ್ಲಿಕ್ಕೆ ಆಗೋದಿಲ್ಲ. ಸಾಧ್ಯವೇ ಇಲ್ಲ ಇವತ್ತಿನ ಕಾಲಕ್ಕೆ. ಅಷ್ಟು ಇದೈತಿ. ಒಬ್ಬ ಬಂದ ಪೊಲೀಸ್, ಗುರುಗಳ ನಿಮ್ಮದು 7 ಕ್ಯಾಂಪ್ ಅಟೆಂಡ್ ಆಗೀನಿ. ನಿಮಗೆ ಎಲ್ಲ ಯೋಗದೊಳಗೆ ಸತ್ಯ, ಅಹಿಂಸೆ, ಅಸ್ಥೇಯ ಇವನ್ನೆಲ್ಲ ಕಲಿಸಿರಿ. ನನಗೆ ಆಧ್ಯಾತ್ಮಿಕ ಪ್ರವೃತ್ತಿ ಭಾಳ ಆಗಿಬಿಟ್ಟತ. ನನಗೆ ಪಾಪ ಪುಣ್ಯದ ಬಗ್ಗೆ ಭಯ ಅದ. ಗುರೂಜಿ, ನಮ್ಮ ಇದ್ರಾಗ ದಯವಿಟ್ಟು ಕ್ಷಮಾ ಮಾಡಿರಿ. ನಮ್ಮ ಇದ್ರಾಗ ಲಂಚಾವತಾರ ಭಯಂಕರ ಅದ ಕರೆ. ನಾನು ಲಂಚ ಮುಟ್ಟಿದ್ರು ಕಡೆ ನನ್ನ ಟ್ರಾನ್ಸ್ಫರ್ ಮಾಡ್ತಾರೆ. 7ನೇ ಟ್ರಾನ್ಸ್ಫರ್ ಇಲ್ಲಿ ಬಂದಿದ್ರಿ. ನೀವು ಒಬ್ಬ ದೊಡ್ಡ ಶಾಣ್ಯಾಗೇನು ಮಗನ ಅಂತಾರೆ ಅವರು. ನೀನು ತಿಂತಿರ್ತೀನಿ ಇರ್ಕೊಂಡು ಮತ್ತೆ ಟ್ರಾನ್ಸ್ಫರ್. ನನಗರ ಮನಸ್ಸು ಒಪ್ಪುದಿಲ್ಲ. ಅವ್ರು ನಾನು ತಿನ್ನಂತಾರೆ ರೀ. ಏನು ಮಾಡಲಿ ಗುರೂಜಿ? ಏನು ಮಾಡಲಿ ಗುರೂಜಿ ಅಂದ. ನಾ ಅಂದೆ, ಸ್ವಲ್ಪ ತಿದ್ಕೋಪ ನೀನು ಅಂದೆ. ತಿದ್ಕೋರಪ್ಪ ಅಂತಂದೆ. ಏನು ಮಾಡಿರಿಪ್ಪ? ನೀ ಸ್ವೀಕಾರ ಮಾಡು. ನಿಮ್ಮದು ಪಾಳಿ ಬರುತ್ತಲ್ಲ, ಪಾಳಿ ಬಂದು ಬೀಟ್ ಬಂದಾಗ ಒಟ್ಟು ಹಂಚ್ಕೊಳೋದು, ಅದನ್ನು ಕೊಟ್ಟು ಬಿಡೋದು ಅದನ್ನು. ಹೌದಾ? ನಿನಗೇಟು ಬರುತ್ತೆ ತಗೋ, ಲಂಚುಸನ. ನಿನ್ನ ಮನಸ್ಸು ಒಪ್ಪುದಿಲ್ಲ, ತಗೋ, ದೇವ್ರ ಮುಂದಿಡು. ದೇವ್ರ, ನನಗೆ ಬೇಕಾಗಿದ್ದು ಈ ಒಂದು 5,000 ರೂಪಾಯಿ ಇಟ್ಟಿನಲ್ಲ, ಇದರಾಗ ನನಗೆ ಒಂದು 600 ರೂಪಾಯಿ ಬೇಕಾಗೈತಿ. ಇನ್ನೊಂದು 4,400 ರೂಪಾಯಿ ಹುಂಡಿಗೆ ಹಾಕು ದೇವ್ರ ಹೋಗಿ ಮುಗೀತು. ನೀನು ಬೇಡಲ್ಲಪ್ಪ, ಹುಂಡಿಗೆ ಹಾಕು, ಒಂದು ಯಾವ್ದು ದಾನ ಮಾಡು. ಹೌದಾ? ಆ ಪಾಪ ಪುಣ್ಯ ಅದು ಪಾಪ ನಿನಗೆ ಅಂಟ್ಕೊಳ್ಳೋದಿಲ್ಲ. ಅಟ್ಲೀಸ್ಟ್ ಅಷ್ಟರ. ಯಾಕೆ ಸಮಾಜಕ್ಕೆ ಕೊಟ್ಬಿಡು ಅಂದೆ. ಅವನ ಇನ್ನೂ ಪಾಲನೆ ಮಾಡಕತ್ತೆ ನಾವು. ತನಗೆ ಎಷ್ಟು ಬೇಕು ಅವನು ನಿಮಗೆ ದೇವ್ರ ಮುಂದೆ ಇರ್ತಾನಂತ. ದೇವ್ರ ಇಷ್ಟು ತೋಳ್ಯ ಅಂತ ದೇವ್ರಿಗೂ ಮಾತಾಡ್ತಾನಂತ. ದೇವ್ರು ನನಗೆ ಇಷ್ಟ ತೊಗೊತೀನಿ, ಹುಡುಕಿದೆಲ್ಲ ನಿನಗೆ ತಂದೆ, ಅನಿವಾರ್ಯ, ನಾನು ಕ್ಷಮಾ ಮಾಡ್ತಂದೆ. ಕನಿಷ್ಠ ಇಷ್ಟ ಮಾಡಿರಿ. ಇವತ್ತು ನೀವು ಒಂದು ತಪ್ಪನಾಗ ಸಿಕ್ಕೊಂತೀರಲ್ಲ, ದೇವ್ರ ಕ್ಷಮಾ ಮಾಡು, ನಾನು ಲಂಚ ತೊಗೊಳ್ಳೇಬೇಕಾಗಿದ್ದೆ, ಆದ್ರೆ ಇತ್ತು. ಇದು ಅನಿವಾರ್ಯ. ಇಷ್ಟರ ಮಾಡಲಿಕ್ಕಪ್ಪ ಅಂದ್ರೆ ನಿಮ್ಮ ಕಾನ್ಷಿಯಸ್ ಬೈಟ್ ಆಗ್ತದಲ್ಲ. ಕನಿಷ್ಠ ಟೀ 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 ನಿಮಗೆ ಕಾಡ್ತಿರ್ತದೆ. ಆ ಕಾರಣ ದೈವದ ಬಗ್ಗೆ ಭಯ ಇರಲಿ. ಹಂಗೆ ನೋಡಿದ್ರೆ ದೇವ್ರ ಬಗೆಗೆ ಭಯ ಇರಬಾರ್ದು.
ಭಯ ಇರಬಾರ್ದು. ಆದ್ರೆ ನಮ್ಮದು ಅಹಂಕಾರ ಭಾಳದ, ಸ್ವಕ್ಕೆ ಭಾಳದ, ಅದಕ್ಕೆ ಸ್ವಲ್ಪ ಭಯ ತೋರಿಸಬೇಕು. ಅದಕ್ಕೆ ನಮ್ಮ ಪೂರ್ವಜರು ಇವರು ಮಂದಿ ಕಡೆ ಇವ್ರು ಸ್ವಕ್ಕೆ ಭಾಳದ ಅಂತ ತಿಳ್ಕೊಂಡು ಈ ನಮ್ಮ ಅನ್ಸಕ್ಕೆ ಕೆಲವೊಂದು ಕಥೆಗಳನ್ನ ನೋಡೋದ್ರಿಂದ ಸತ್ಯನಾರಾಯಣ ಕೃತ ಮಹಾತ್ಮೆ, ಸತ್ಯನಾರಾಯಣ ಪೂಜೆ ನಡೆದಾಗ ಆ ದೇವರ ಪ್ರಸಾದವನ್ನು ಆತ ತಗೊಳ್ಳಾರದೆ ಹೋಗಿದ್ದಕ್ಕೆ ಅವನ ಹೆಂಡತಿಯನ್ನು ಸತ್ಯನಾರಾಯಣ ಸ್ವಾಮಿಯು ಸಾಯಿ ಹೊಡೆದನು. ಅವನ ಅಳಿಯನನ್ನು ಸಮುದ್ರದಲ್ಲಿ ಮುಳುಗುವಂತೆ ಮಾಡಿದನು. ನಾವು ಪ್ರವಾಹ ಬಂದು ಮುಳುಗಿ ಹೋಯಿತು. ಮತ್ತು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ತೆಗೆದುಕೊಂಡು ಕೂಡಲೇ ನಾವು ಮೇಲಕ್ಕೆದ್ದಿತ್ತು. ಇಬ್ಬರು ಗಂಡ ಹೆಂಡತಿ ಕೂಡಿದರು. ನೋಡಿದ್ರಿ, ಸತ್ಯನಾರಾಯಣ ಸ್ವಾಮಿ ವೃತ ಪೂಜೆ ಮಾಡಿದಾಗ ಹೇಳಿಸ್ತಾರೆ. ನನಗೆ ಅವಾಗ ವಿಚಾರ ಮಾಡ್ತೇನೆ, ಏನಪ್ಪ ನಾವು ದೇವ್ರನ್ನ ವಿಲನ್ ಮಾಡಿಬಿಟ್ಟಿವಲ್ಲಪ್ಪ ಅಂತಿಕೊಂಡು, ದೇವ್ರನ್ನ ವಿಲನ್ ಮಾಡಿಬಿಟ್ಟಿವಿ ನಾವು ಅಂತ ಅನಿಸುತ್ತೆ. ಆದ್ರೆ ಒಮ್ಮೆ ಕರೆಕ್ಟ್ ಅನಿಸುತ್ತೆ. ಈ ಮಕ್ಕಳಿಗೆ ಹಿಂಗೆ ಮಾಡೋದು ಚಲೋ. ಇದಕ್ಕೆ ಪೂಜೆನೂ ಮಾಡಿಸೋದಿಲ್ಲ, ಪ್ರಸಾದ ಬೇಡ ಅಂತ ಸೊಕ್ಕ ಮೇರಿತಾರೆ ಅವರು. ಕನಿಷ್ಠ ಇಷ್ಟು ಹೇಳಿದ್ದಕ್ಕಾರ ಅಟ್ಲೀಸ್ಟ್ ಅವ್ರಿಗೆ ಭಯನೇ ಬೇಕಲ್ಲ. ಅದಕ್ಕೆ ದೇವರ ಬಗ್ಗೆ ಭಯ ಬೇಕು ಅಂತ. ದೇವ್ರನ್ನ ಒಪ್ಕೊಳ್ಳೇಬೇಕು. ದೇವ್ರನ್ನ ಯಾಕೆ ಒಪ್ಕೋಬೇಕಪ್ಪ ಅಂದ್ರೆ, ನಿಮ್ಮ ಮನ್ಯಾಗ ನಿಮ್ಮಪ್ಪ ಅಂತಿದ್ದರಪ್ಪ ಅಂದ್ರೆ ಒಬ್ಬ ಹಿರಿಯ, ಹಂಗೆ ದೇವ್ರು ನಮಗೆ ಹಿರಿಯ. ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ಇದ್ರಪ್ಪ ಅಂದ್ರೆ ನೀವು ರಾತ್ರಿ 11ಕ್ಕೆ 12ಕ್ಕೆ ಬರೋದು ಅಂಜಿಕೆ ಬರ್ತದೆ ನಿಮಗೆ. ನೋಡಿದ್ರಿ, ಹಿಂದಿ ಹೇಳ್ತೀರಿ, ಇವತ್ತು ಪಾರ್ಟಿ ಹೊಂಟೀನಿ, ಚಿಲ್ಕ ಹಾಕಿರಬೇಡ, ಇಟ ಹಾಕಿರು, ಇಟ ಹಾಕಿರು, ನೀ ಏನು ತೆಗೆಕ್ಕೆ ಹೋಗ್ಬೇಡ, ನಾನು ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು. ಹೌದಾ, ಇಷ್ಟು ಅಂಜಿಕೆ ಮ್ಯಾಗ ಹೋಗಿರ್ತಾನೆ. ಹೌದಾ, ಮುಂದೆ ರಾತ್ರಿ 1ಕ್ಕೆ ಬರ್ತಾನೆ, ಹಿಂಗೆ ಚಿಲ್ಕೋದಕ್ಕೆ ಟಬಕ್ಕೆ ಸಪ್ಪಳ, ಯಾರ್ಲೇ ಅವ ಮಂಗ್ಯ ಸೊಳ ಮಗ ಅಂದ್ಬಿಟ್ಟು ಅಯ್ಯಯ್ಯಪ್ಪೋ ಅಪ್ಪ ನೋಡಿದಾನ ಅಂತೀರಿಲ್ಲ, ಅನ್ಸರಿಲ್ಲ. ಈಗ ಅಪ್ಪ ಸತ್ನಪ್ಪ, ರಾತ್ರಿ 2ಕ್ಕೆ ಬಂದು ಕೊಡ್ದ ಬೋಸಡಿ ಕಾತೆಗೆ ಅವಣ ಅಂಜಿಕೆನೇ ಇಲ್ಲ. ನೀವೇ ಅಲ್ಲ ಮತ್ತು ಮನೆ ಹಿರಿಯ, ಒದರಾಟ ಚೀರಾಟ, ಹೆಂಡ್ತಿಗೆ ಹೊಡೆದು ಕೂದಲ ಜಗ್ಗುದು ಎಲ್ಲ ಸುರಾಕು. ಅಪ್ಪಿದ್ದಾಗ ಅಂಜಿಕಿತ್ತಲ್ಲ, ಅಪ್ಪಿದ್ದಾಗ ಅಂಜಿಕಿತ್ತಿಲ್ಲ, ಅಷ್ಟು ಅಂಜಿಕೆ. ಇಲ್ಲಿಕ್ಕಂದ್ರೆ ನೀವು ಅಹಂಕಾರ ಪರಮಾವಧಿ ಹೋಗ್ತದೆ ನಿಮ್ಮದು. ಅದಕ್ಕೆ ಒಂದು ಮಾತು ಸೇರಿಸಿದರು, ಭಕ್ತನಾದೋಡೆ ಭಯ ಭಕ್ತಿ ತುಂಬಿರಬೇಕು. ಅದಕ್ಕೆ ಭಕ್ತ ಅಂತ ನೀವು ಅನಿಸ್ಕೋಬೇಕಾದ್ರೆ ಸ್ವಲ್ಪ ದೇವರ ಬಗೆಗೆ ಭಯದಿಂದ ಕೂಡಿದ ಭಕ್ತಿ ಬೇಕು ಅಂದರು ಅವರು. ಇದು ನಾವು ಚೇಂಜ್ ಆಗೋದು ನೋಡಿ, ನಮ್ಮ ಮಾನಸಿಕ ಸ್ಥಿತಿಗಳನ್ನು ನೋಡಿ ಅವರು ಅದನ್ನು ಮಾಡಿದರು. ಅವರು ಭಕ್ತನಾದಡೆ ಭಯ ಭಕ್ತಿ ತುಂಬಿರಬೇಕು ಅಂದರೆ ದೇವರಲ್ಲಿ ಭಯನೇ ಇರಬೇಕು, ಬಟ್ ಭಕ್ತಿ ತುಂಬಿದ ಭಯ, ಭಕ್ತಿ ಇರುವ ಭಯ. ಹೌದಾ, ಹಾಗಿರಬೇಕು ಅಂದಾಗ ನಿಮಗೆ ದೈವತ್ವದ ಬಗೆಗೆ ವಿಶ್ವಾಸ ಬರ್ತದೆ, ದೈವತ್ವದ ಬಗ್ಗೆ ಪ್ರೀತಿ ಬರ್ತದೆ, ದೈವತ್ವದ ಬಗ್ಗೆ ಗೌರವ ಬರ್ತದೆ. ಯಾವಾಗ ದೈವತ್ವದ ಬಗ್ಗೆ ಭಯ ಬರ್ತದೆ, ಅವಾಗ ಪಾಪದ ಬಗ್ಗೆ ಅಂಜಿಕೆ ಬರ್ತದೆ. ಇವತ್ತು ಪಾಪದ ಭಯ ಯಾರಿಗೂ ಇಲ್ಲಪ್ಪ ಅಂದ್ರೆ ದೇವ್ರನ್ನ ಒಪ್ಪುವುದೇ ಇಲ್ಲರಿ ಯಾರು. ದೇವರೊಬ್ಬ ನೋಡ್ತಾರಂತ ಯಾರಿಗೂ ಅನಿಸಬಲ್ದು. ನಾವು ಮಾಡೋ ಹಲ್ಕ ಕೆಲಸ ಎಲ್ಲ ಪರಮಾತ್ಮ ನೋಡ್ತಾರನ್ನೋ ಖಬರ್ ಸಹಿತಿಲ್ಲ. ಮತ್ತು ಇವರು ತಿದ್ದಾಕ ಯಾವ ಗುರುಗಳು ತಯಾರಿಲ್ಲ. ಗುರುಗಳು ಏನು ಯಾವ ಗುರುಗಳರು ಹೇಳ್ತಾರನು, ಲಂಚ ತಿನ್ಬೇಡ ಅಂತ ಒಬ್ಬರು ಹೇಳ್ತಾರನು, ಪರಿಶ್ರಮಿಲ್ಲದ ಹಣ ತೊಗೋಬೇಡ ಅಂತ ಒಬ್ಬರು ಹೇಳ್ತಾರೇನು, ಪಾಪದ ಹಣ ತೊಗೋಬೇಡ ಅಂತ ಒಬ್ಬರು ಹೇಳ್ತಾರನು, ಹೇಳೋದಿಲ್ಲ. ಯಾಕಪ್ಪ ಅಂತಂದ್ರೆ ಇವರು ತಮ್ಮ ಪಾಪದ 100 ಕೋಟಿ ಗಳಿಸಿದ್ರಪ್ಪ ಅಂದ್ರೆ 1 ಕೋಟಿ ಮಠಕ್ಕೆ ಕೊಟ್ಬಿಡ್ತಾರೆ, ಗಪ್, ಬಾಯನೇ ಎತ್ತುವುದಿಲ್ಲ ಅವರು. ಹೌದಲ್ಲ, ಮತ್ತು ಇವರು ತಿದ್ದಬೇಕು ಯಾರು? ಬುದ್ಧಿ ಹೇಳುವ ತಂದೆ ಇಲ್ಲ, ಬುದ್ಧಿ ಹೇಳೋದ ಗುರುವೂ ಇಲ್ಲ. ಮತ್ತು ಇವ್ರ ಸ್ಥಿತಿ ಏನಾಗ್ಬೋದು? ಅದು ಗೊತ್ತಿ ಹಂಗೆ ನಡೆದುತ್ತೆ. ಕಾರಣ ನೀವು ಪರಮಾತ್ಮನಿಗೆ ಅಂಜಲಿಕ್ಕೆ ಕಲೀರಿ. ಅಂಜುದಂದೇನೋ ಹಂಗೆ ಅಂಜೋದಿಲ್ಲ, ತೀರೆ ಭಯ ಇರಲಿ. ಪರಮಾತ್ಮ ನೋಡ್ತಾನೆ, ನಾನು ಮಾಡುವ ಎಲ್ಲ ಕೆಟ್ಟ ಕೆಲಸಗಳನ್ನು ನೋಡ್ತಕ್ಕಂಥ ಒಂದು ಸ್ಪೈ ಐಸ್ ಪರಮಾತ್ಮನ ಕಡೆ ಅದಾವ. ಅವನನ್ನು ನೋಡ್ತಾನೆ, ನನ್ನನ್ನು ಚೆಕ್ ಮಾಡ್ತಾ ಇದ್ದಾನೆ. ಅಂತೂ ಭಯ ಇತ್ತಪ್ಪ ಅಂದ್ರೆ ನಿಮ್ಮ ಪಾಪದ ಕೃತ್ಯಗಳು ಸ್ವಲ್ಪ ನೀವೇನು ಬಿಡೋದಿಲ್ಲ, ಒಪ್ತೀನಿ ನಾನು, ನೀವು ಮಾಡೋದು ಬಿಡೋದಿಲ್ಲ, ಬಟ್ ಕಮ್ಮಿ ಆಗ್ತಾವೆ, ಲೆಸ್ಸರ್ ಆಗ್ತದೆ. ಇಷ್ಟು ಹೇಳಿ ಇವತ್ತಿನ ಸತ್ಸಂಗಕ್ಕೆ ಮುಕ್ತಾಯ ಹೇಳ್ತೀನಿ. ಶ್ರೀ ಗುರುದೇವ್ ಸುಖಿ ಭವ.
ಕಣ್ಮುಚ್ಕೊಂಡು 3 ಓಂಕಾರ ಹೇಳಿ.